ಬ್ಯಾಕ್ ಸತೀಶ್ ಜಾರಕಿಹೊಳಿ ಹಾಗೆ ಖರ್ಗೆ ಭೇಟಿಯ ಇನ್ಸೈಡ್ ಸ್ಟೋರಿ ರಾಜ್ ನ್ಯೂಸ್ ನಲ್ಲಿ ಆಗ್ತಾ ಇದೆ. ಇಬ್ಬರ ಭೇಟಿಯ ಇನ್ಸೈಡ್ ಸ್ಟೋರಿ ಕಾಂಗ್ರೆಸ್ ಅಧ್ಯಕ್ಷರಿಗೆ ಏನೇನು ಸಂದೇಶವನ್ನ ತಲುಪಿಸಿದ್ರು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು ಭಾರಿ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಖರ್ಗೆ ಹಾಗೆ ಸತೀಶ್ ಜಾರಕಿಹೊಳಿ ಅವರ ಭೇಟಿ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ್ರು ಸತೀಶ್ ಜಾರಕಿಹೊಳಿ ಅವರು. ಏನೇನೆಲ್ಲ ಚರ್ಚೆ ನಡೀತು ಅನ್ನೋದು ಈಗ ಒಂದು ಕುತೂಹಲವನ್ನ ಕೆರಳಿಸ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಹಾಗೆ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇರೋದ್ರ ಮಧ್ಯೆನೆ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಏಕಾಏಕಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಭಾರಿ ಮಹತ್ವವನ್ನ ಪಡೆದುಕೊಳ್ತಾ ಇದೆ ಖರ್ಗೆ ಹಾಗೆ ಸತೀಶ್ ಅವರ ಭೇಟಿ. 1 ಗಂಟೆಗೂ ಹೆಚ್ಚು ಹೊತ್ತು ಮಹತ್ವದ ಚರ್ಚೆಯನ್ನ ಮಾಡಿದ್ದಾರೆ. ಮೋಡ ಹಗರಣ ಸಂದೇಶವನ್ನ ಹೊತ್ತೊಯ್ದಿದ್ರು ಜಾರಕಿಹೊಳಿ ಅವರು. ಕೆಲವು ಮಹತ್ವದ ದಾಖಲೆಗಳನ್ನ ಸಂದೇಶಗಳನ್ನ ತಗೊಂಡು ಹೋಗಿ ದೆಹಲಿ ಸಿಎಂ ಸ್ಥಾನ ತಪ್ಪದಂತೆ ನೋಡಿಕೊಳ್ಳುವ ಪ್ಲಾನ್ ಏನಾದ್ರು ಮಾಡ್ತಾ ಇದ್ದಾರಾ ಏನು? ಸಿದ್ದರಾಮಯ್ಯ ರಾಜೀನಾಮೆ ಬಗ್ಗೆ ಇಬ್ಬರ ನಡುವೆ ಚರ್ಚೆ ಆಗಿದೆ. ಸಿದ್ದು ರಾಜೀನಾಮೆ ಕೊಟ್ರೆ ಹಿಂದುಳಿದ ವರ್ಗದವರಿಗೆ ಸಿಎಂ ಸ್ಥಾನ ಕೊಡಿ. ಹಿಂದುಳಿದ ವರ್ಗದವರು ತುಂಬಾ ಜನ ಇದ್ದೀವಿ, ಅವ್ರನ್ನ ಆಯ್ಕೆ ಮಾಡಿ, ಕೊಟ್ಟವ್ರಿಗೆ ಕೊಟ್ಕೊಂಡು ಹೋದ್ರೆ ನಾವೇನ್ ಮಾಡೋದು? ನಾವು ಪಕ್ಷಕ್ಕೇನು ಕೆಲಸ ಮಾಡಿಲ್ವಾ? ತಳಹಂತದಿಂದಲೂ ಕೂಡ ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಬಂದಿದ್ದೀವಿ. ನಾವು ಬೇರೆ ಬೇರೆ ಪಕ್ಷದಿಂದ ನಮಗೆ ಉನ್ನತ ಹುದ್ದೆಗಳ ಆಫರ್ ಬಂದರೂ ಕೂಡ ನಾವು ತಿರುಗಿ ನೋಡಿಲ್ಲ. ನಮ್ಮ ಕಾಂಗ್ರೆಸ್ ಅನ್ನ ನಾವು ಉಳಿಸ್ಬೇಕು, ಬೆಳೆಸಬೇಕು, ಅದನ್ನ ಯಾವತ್ತಿದ್ರೂ ನಾವು ಎತ್ತಿ ಹಿಡಿಬೇಕು ಅಂತ ಇದೇ ಪಕ್ಷದಲ್ಲಿ ಇದ್ದೀವಿ. ಹಾಗಾಗಿ ಸಿದ್ದರಾಮಯ್ಯನವರು ಒಂದು ವೇಳೆ ರಾಜೀನಾಮೆಯನ್ನು ಕೊಟ್ಟರೆ ಹಿಂದುಳಿದ ವರ್ಗದವರಿಗೆ ಸಿಎಂ ಸ್ಥಾನ ಕೊಡಿ, ಎಸ್ಸಿ ಎಸ್ಟಿ ಸಚಿವರೊಬ್ಬರಿಗೆ ಸಿಎಂ ಸ್ಥಾನ ಸಿಗಲಿ ಅಂತ ಜಾರಕಿಹೊಳಿ ಅವರು ತಮ್ಮ ಸಮುದಾಯಕ್ಕೆ ಸಿಎಂ ಸ್ಥಾನ ಕೊಡಿ ಅಂತ ಒಂದು ಕಡೆ ಸೀಟ್ ಹಾಕಿದ್ದಾರೆ. ಡೈರೆಕ್ಟ್ ಆಗಿ ಹೋಗಿ ಹಿಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸಿಎಂ ಸ್ಥಾನವನ್ನ ನಮ್ಮ ಸಮುದಾಯಕ್ಕೆ ಕೊಡಿ ಅಂತಾನೂ ಕೂಡ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಪಸ್ವರ ಇಲ್ಲದಂತೆ ಒಟ್ಟಾಗಿ ನಿಲ್ಲುವ ಬಗ್ಗೆಯೂ ಕೂಡ ಸಮಾಲೋಚನೆಯನ್ನ ಮಾಡಿದ್ದಾರೆ. ಇದೇ ಸಂದೇಶದೊಂದಿಗೆ ದೆಹಲಿಗೆ ತೆರಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಖರ್ಗೆ ಜೊತೆ ಮಹತ್ವದ ಮಾತುಕತೆಯನ್ನ ನಡೆಸಿರೋದು ಇದನ್ನೇ ಆಕ್ಚುಲಿ ಹೇಳ್ಬೇಕಂತಂದ್ರೆ ನೋಡಿ, ಒಂದು ಕಡೆ ಹೇಳ್ತಾರೆ 2028ಕ್ಕೆ ನಾನು ಮುಖ್ಯಮಂತ್ರಿ ಆಗೋನಿದ್ದೀನಿ, ಈ ಬಾರಿ ನನಗೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಆಸೆ ಇಲ್ಲ, ಈ ಬಾರಿ ಯಾರಾದರೂ ಒಡೆದಾಡ್ಕೊಳ್ಳಿ, ಯಾರಾದರೂ ಬಡ್ದಾಡ್ಕೊಳ್ಳಿ, ನಾನಂತೂ ಈ ಬಾರಿ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಆಸೆಗಳನ್ನ ಇಟ್ಕೊಂಡಿಲ್ಲ. 2028ಕ್ಕೆ ಮಾತ್ರ ಯಾರು ಹತ್ರ ಸುಳಿಯಂಗಿಲ್ಲ, 2028ಕ್ಕೆ ನಾನೇ ಮುಖ್ಯಮಂತ್ರಿ ಅಂತ ಈಗಾಗಲೇ ಘಂಟಾಘೋಷವಾಗಿ ಹೇಳಿಬಿಟ್ಟಿದ್ದಾರೆ. ಬಟ್ ಇಲ್ಲಿ ಏನಂತಂದ್ರೆ ಮುಖ್ಯಮಂತ್ರಿ ಸ್ಥಾನ ಒಂದು ವೇಳೆ ನಂಗೆ ತಪ್ಪಿದ್ರೂ ಕೂಡ DCM ಸ್ಥಾನ ಕೊಡಿ. ಈಗಾಗಲೇ ಒಂದು ಕಡೆ DCM DK ಶಿವಕುಮಾರ್ ಅವ್ರಿಗೆ 3 ಹುದ್ದೆ ಇದೆ. ಈಗಾಗಲೇ KPCC ಅಧ್ಯಕ್ಷರಾಗಿದ್ದಾರೆ, DCM ಆಗಿದ್ದಾರೆ, ಬೆಂಗಳೂರು ಉಸ್ತುವಾರಿ ಆಗಿದ್ದಾರೆ. ಒಬ್ಬರಿಗೆ ಒಂದೇ ಹುದ್ದೆ ಕೊಟ್ಬಿಟ್ರೆ ನಾವೆಲ್ಲ ಎಲ್ಲಿ ಹೋಗೋಣ? DCM ಹೇಗೋ ಬದಲಾವಣೆ ಆಗ್ಬೇಕಾಗಿದೆಯಲ್ಲ, ಆ DCM ಹುದ್ದೆ ನನಗೆ ಕೊಡಿ, ನಾನು ಅದನ್ನ ನಿಭಾಯಿಸ್ತೀನಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಚರ್ಚೆಯನ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಏನೇ ಆಗಿರ್ಬೋದು, ಒಂದು ಕಡೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸಾಧ್ಯತೆಯ ಚರ್ಚೆಗಳು ಹಾಗೆ ಇತರ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ AICC ಅಧ್ಯಕ್ಷರನ್ನ ಭೇಟಿಯಾಗಿ ಸಮಾಲೋಚನೆಯನ್ನ ನಡೆಸಿರುವುದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಖರ್ಗೆ ಅಷ್ಟೇ ಅಲ್ಲದೆ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರನ್ನು ಕೂಡ ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿದ್ದಾರೆ. ರಾತ್ರಿ 9 ಗಂಟೆ ಸರಿಸುಮಾರಿಗೆ KC ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ 1 ಗಂಟೆಗೂ ಹೆಚ್ಚು ಕಾಲ ಅವ್ರ ಜೊತೆನೂ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ.